ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಈ ಹಣಕಾಸಿನ ವಿಚಾರದಲ್ಲಿ ಹಲವಾರು ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ನಾವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ದುಡ್ಡು ಇನ್ನೂ ದುಪ್ಪಟ್ಟಾಗುತ್ತೆ ಆ್ಯಂಡ್ ನಮ್ಮ ದುಡ್ಡು ಬೆಳೆಯುತ್ತೆ, ನಾವು ಎಲ್ಲಿ ಹೇಗೆ ನಾವು ದುಡ್ಡನ್ನು ಸೇವ್ ಮಾಡ್ಬೋದು, ಯಾವ ರೀತಿ ನಾವು ಶ್ರೀಮಂತರಾಗ್ತಕ್ಕಂಥದ್ದು, ಈ ಥರದ ವಿಡಿಯೋನ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ನ ಮಾಡಿದ್ದೀನಿ ಆ್ಯಂಡ್ ಮುಂದೆನೂ ಕೂಡ ಮಾಡ್ತೀನಿ. ಸೊ ಹಣವನ್ನು ನಾವು ಎಲ್ಲಿ ಯಾವಾಗ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ದುಡ್ಡು ಇನ್ನೂ ಕೂಡ ನಾವು ಬಡವರಾಗ್ತಾ ಹೋಗ್ತೀವಿ. ಅನ್ವೇಸ್ಟ್ ಖರ್ಚನ್ನ ನಾವು ಎಲ್ಲಿ ಮಾಡಬಾರ್ದು, ಎಲ್ಲಿ ಇನ್ವೆಸ್ಟ್ನ ಮಾಡಬಾರ್ದು ಅನ್ನೋದನ್ನು ಬಹುತೇಕ ಯಾರು ಜಾಸ್ತಿ ಹೇಳಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ನೆಸೆಸಿಟಿಯಾಗಿ ದುಬಾರಿ ವಸ್ತುಗಳನ್ನ ಕೊಂಡ್ಕೊಳ್ತಕ್ಕಂಥದ್ದು, ಫರ್ನಿಚರ್ನ ಕೊಂಡ್ಕೊಳ್ತಕ್ಕಂಥದ್ದು, ಇರೋ ದುಡ್ಡನ್ನು ಕೂಡ ನಾವು ಇನ್ನೂ ಬಡವರಾಗಿ ಅದನ್ನು ಕಳ್ಕೊಳ್ತಾ ಬರ್ತೀವಿ. ಹಾಗಾಗಿ ಎಲ್ಲಿ ನಾವು ದುಡ್ಡನ್ನು ಅನ್ವೇಸ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಈ ವಿಡಿಯೋ ಆಗರ್ಭ ಶ್ರೀಮಂತವರಿಗೆ ಖಂಡಿತ ಅನ್ವಯಿಸಲ್ಲ. ಅವರು ಕೂಡ ನೋಡಬಹುದು. ಯಾಕಂದರೆ ನಾನು ಅಲ್ಟ್ರಾ ರಿಚ್, ಅವ್ರ ಮಗ, ಇವನ ಮಗ, ನಮ್ಮ ಅಪ್ಪಂದು ಆಸ್ತಿ ಅಷ್ಟಿದೆ ಇಷ್ಟಿದೆ ಅಂತ ಹೇಳೋರು ದಿನಾ ಕೂಡ ಪರ್ಚೇಸ್ ಮಾಡ್ಬೋದು, ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ. ಯಾಕಂದರೆ ಸ್ವಲ್ಪ ಏನೋ ನಾವು ದುಡಿತಾ ಇದ್ದೀವಿ, ಏನೋ ಒಂದಷ್ಟು ದುಡ್ಡನ್ನು ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಅಂದ ತಕ್ಷಣ, ಆ ದುಡ್ಡು ಕೈಗೆ ಬಂದ ತಕ್ಷಣ ಈ ಮಧ್ಯಮ ವರ್ಗದವ್ರಿಗೆ, ಬಡವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ದುಬಾರಿ ವಸ್ತುನ, ಫರ್ನಿಚರ್ ಪರ್ಚೇಸ್ ಮಾಡ್ತಕ್ಕಂತಹದ್ದು, ಏನೇನೋ ಪರ್ಚೇಸ್ ಮಾಡ್ತಕ್ಕಂತಹದ್ದು. ಈ ಇನ್ವೆಸ್ಟ್ಮೆಂಟ್ ನಮ್ಮ ದುಡ್ಡನ್ನು, ಬ್ಯಾಂಕ್ ಬ್ಯಾಲೆನ್ಸ್ನ ಇನ್ನೂ ಆಸ್ತಿ ಜಾಸ್ತಿ ಮಾಡಲ್ಲ ವಿನಃ ಇನ್ನು ಬ್ಯಾಂಕ್ ಬ್ಯಾಲೆನ್ಸ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಯಾವ್ಯಾವೆಲ್ಲ ನಾವು ಒಂದು ಸಂಬಂಧಪಟ್ಟಂತೆ ನಾವು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಖರ್ಚು ಮಾಡಬಾರ್ದು ಅನ್ನೋದ್ರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಿಯಾರಿಟಿನ ಕೊಟ್ಟು ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ, ಕೆಲವೊಂದಷ್ಟು ಜನ ಏನು ಅನ್ಕೊಬಿಡ್ತಾರೆ ಅಂತಂದರೆ, ನಾನು ಏನೋ ಒಂದಷ್ಟು ಆಸ್ತಿನ ಸಂಪಾದನೆ ಮಾಡಿದೆ ಅಥವಾ ದುಡ್ಡನ್ನು ಸಂಪಾದನೆ ಮಾಡಿದೆ ಅಂತ ಅಂದರೆ, ಕೆಲವೊಂದಷ್ಟು ಕಡೆ ಎಲ್ಲ ಸಮಯದಲ್ಲೂ ಕೂಡ ನಾವೇನೋ ಒಂದು 10 ಲಕ್ಷದ ಏನೋ ನಾವು ಒಂದು ತಗೊಂಡು ಅಂತ ಅಂದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಆಸ್ತಿಗೆ ಅದು ಇನ್ಕ್ಲೂಡ್ ಆಗಲ್ಲ ಅಂತ ಅನ್ಕೋಬಾರ್ದು. ಕೆಲವೊಂದು ಕಡೆ, ಸುಮಾರು ಕಡೆ, ಈಗ ನಾವು ಏನೋ ಒಂದು ಪರ್ಚೇಸ್ ಮಾಡ್ತೀವಿ, ಆ 10 ಲಕ್ಷ ನಮ್ಮ ಆಸ್ತಿನ ಇನ್ನೂ ವ್ಯಾಲ್ಯೂ ಮಾಡುತ್ತೆ ಅಂತಲ್ಲ, ಬದಲಾಗಿ ನಮ್ಮ ಆಸ್ತಿ ಇನ್ನೂ ಕಡಿಮೆ ಬರ್ತಾ ಇದೆ ಅಂತ ಅರ್ಥ. ಯಾಕಂದರೆ ಕೆಲವೊಂದಷ್ಟು ಕಡೆ ನಾವು ಎಲ್ಲವೂ ಕಡೆ ಒಂದೊಂದು ರೀತಿ ಆಗಲ್ಲ. ಒಂದೊಂದು ಕಡೆ ನಾವೇನೋ ಒಂದು ವಸ್ತುನ ಪರ್ಚೇಸ್ ಮಾಡ್ತೀವಿ, ಆ ವಸ್ತು ಅದೇ ರೈಟ್ ಇರುತ್ತೆ ಅಂತ ನಾವು ಅನ್ಕೊಬಿಡ್ತೀವಿ, ನಾವು ಅದೇ ಆಸ್ತಿ ಇನ್ನೂ ಜಾಸ್ತಿ ಆಯಿತು ಅಂತ ಅನ್ಕೊಳ್ತೀವಿ. ಸುಮಾರು ಕಡೆ ಆ ಆಸ್ತಿ ಬೆಲೆ ಇನ್ನೂ ಕಡಿಮೆ ನಮ್ಮ ಕುಂಠಿತ ಆಗುತ್ತೆ ಹೊರತು ಆ ಆಸ್ತಿಗೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ ಅದು ಆ್ಯಡ್ ಆಗಲ್ಲ. ಫಸ್ಟ್ ಒನ್ ಬಂದು ಲಕ್ಸುರಿ ಥಿಂಗ್ಸು. ಕಾಸ್ಟ್ಲಿ ಬೆಡ್ ಆಗಿರ್ಬೋದು, ಒಂದು ಸೋಫಾ ಸೆಟ್ ಆಗಿರ್ಬೋದು, ಲಕ್ಸುರಿ ಒಂದು ಥಿಂಗ್ಸ್ಗಳು ಏನಿರುತ್ತೆ, ಫರ್ನಿಚರ್ ಆಗಿರ್ಬೋದು, ಮತ್ತು ಒಂದು ಮನೆ ಇಂಟೀರಿಯರ್ ಆಗಿರ್ಬೋದು, ಇನ್ನಿತರೆ ಯಾವುದೇ ಒಂದು ಕಾಸ್ಮೆಟಿಕ್ ವಸ್ತುಗಳಾಗಿರ್ಬೋದು, ಮನೆ ಡೆಕೋರೇಷನ್ಸ್ ಆಗಿರ್ಬೋದು, ಈ ರೀತಿ ನಮ್ಮ ಹಣದ ಸಾಮರ್ಥ್ಯಕ್ಕಿಂತ ಹೆಚ್ಚಿನದಾಗಿ ನಾವು ಖರ್ಚು ಮಾಡ್ತಕ್ಕಂಥದ್ದು. ಮಾಡಲೇಬಾರ್ದು ಅಂತ ಏನಿಲ್ಲ, ಈ ಹಿಂದೆ ಹೇಳಿದ ಹಾಗೆ. ಇದಕ್ಕೆ ಸಾಮರ್ಥ್ಯ ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂದರೆ ಓಕೆ ಫೈನ್, ಡೆಫಿನೆಟ್ಲಿ ಮಾಡಬಹುದು. ಆದರೆ ಫಾರ್ ಎಕ್ಸಾಂಪಲ್, ನಿಮ್ಮ ತಿಂಗಳ ಆದಾಯ 1 ಲಕ್ಷ ಇದೆ ಅಂತ ಅಂದರೆ 30% ನಿಮ್ಮ ಒಂದು ಲೈಫ್ ಸ್ಟೈಲ್ ಅಸೆಟ್ಸ್, ಇದಕ್ಕೆ ಒಂದು ಲೈಫ್ ಸ್ಟೈಲ್ ಅಸೆಟ್ಸ್ ಅಂತ ಕರೀತಾರೆ. ಆ ಅಸೆಟ್ಸು ಈ 30% ಆದಾಯಕ್ಕಿಂತ ಹೆಚ್ಚಿನದಾಗಿ ಮೀರಿರಬಾರ್ದು. ಯಾಕಂದರೆ ಲೈಫ್ ಸ್ಟೈಲ್ ಅಸೆಟ್ಸ್ ಇದೇ ಆಗಿರಲ್ಲ. ನಿಮ್ಮ ಹೆಲ್ತ್ ಇಶ್ಯೂಸ್ ಆದರೆ, ಅಥವಾ ಏನಾದರೂ ನೀವು ಫ್ಯಾಮಿಲಿ ಇತ್ತು ಅಂದರೆ ಮಕ್ಕಳು ಎಜುಕೇಷನ್ಸ್ ಆಗಿರಬಹುದು, ಮತ್ತು ಬೇರೆ ಲೋನ್ EMIs ಆಗಿರ್ಬೋದು, ಇದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ದುಡ್ಡಿರುತ್ತೆ. ನೀವು ಲೈಫ್ ಸ್ಟೈಲ್ ಅಸೆಟ್ಸ್ಗೆ ಹೆಚ್ಚಿನದಾಗಿ ಫರ್ನಿಚರು, ಅದು ಇದು ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ ನಿಮ್ಮ 30%ಗಿಂತ ಹೆಚ್ಚು ನೀವು ಖರ್ಚು ಮಾಡಿದ್ದೇ ಆದರೆ, ನೀವು ಹಣವನ್ನು ಸೇವ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹಣನೇ ಇರಲ್ಲ. ನೀರು ಥರ ಎಲ್ಲ ಚೆಲ್ಲಿ ಹೋಗಿಬಿಡುತ್ತೆ. ಸೊ ಕೆಲವೊಂದಷ್ಟು ಈ ಲೈಫ್ ಸ್ಟೈಲ್ ಅಸೆಟ್ಸ್ ಅಂತ ಅಂದರೆ ಈ ಫರ್ನಿಚರು, ಅದು ಇದು ಪರ್ಚೇಸ್ ಮಾಡ್ತಕ್ಕಂಥದ್ದಲ್ಲ. ಇನ್ನೂ ಕೆಲವರು ಇರ್ತಾರೆ, ವೀಕೆಂಡ್ ಅಂತೂ ಅಂದರೆ ಅವ್ರಿಗೆ ಪಾರ್ಟಿ ಅಥವಾ ಹೊರಗಡೆ ಶಾಪಿಂಗ್ಸು, ಈ ರೀತಿ ತುಂಬಾ ಹುಚ್ಚಿರ್ತಾರೆ. ಏನಾದರೂ ಅವ್ರಿಗೆ ಈ ಥರದ್ದು ಇಲ್ಲ ಅಂತ ಅಂದರೆ ಅವ್ರಿಗೆ ಕತ್ತು ಇಸಿಕೊಂಡು ಸಾಯಿಸಿ ಹಾಕ್ಬೇಡ, ಒಂದೇನೋ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅದ್ರ ಇಲ್ಲ ಅಂದರೆ ಇರೋದಕ್ಕೆ ಆಗಲ್ಲ. ಅವ್ರು ಸುಮ್ಮನಿಲ್ಲದೆ ಇದ್ರು ಕೂಡ ಕೆಲವೊಂದಷ್ಟು ನಗರಗಳಲ್ಲಿ ಅಲ್ಲಿರ್ತಕ್ಕಂಥ ಪಬ್ಬು ಬಾರ್ ಅವ್ರನ್ನ ಕುತ್ತಿಗೆಗೆ ಹಿಡ್ಕೊಂಡು ಕರೀತಾ ಇರುತ್ತೆ. ಸೊ ಈ ಥರದ್ದು ಹುಚ್ಚರಾಗ್ಬಿಡ್ತಾರೆ. ಇಂತಹವುಗಳನ್ನು ನಿಮ್ಮ ತಿಂಗಳ ಆದಾಯಕ್ಕಿಂತ 30% ಹೆಚ್ಚಿನದಾಗಿ ಲೈಫ್ ಸ್ಟೈಲ್ ಅಸೆಟ್ಸ್ಗೆ ಖರ್ಚು ಮಾಡಿದ್ರೆ
ಯಾವುದೇ ಕಾರಣಕ್ಕೂ ಅದು ನಿಮಗೆ ದುಡ್ಡನ್ನ ಫಿನಾನ್ಷಿಯಲಿ ಸಿಗಾಕೊಳ್ತಕ್ಕಂಥದ್ದು. ಆ ಮಂತ್ಲಿ ಸಾಲ ಮಾಡ್ತೀರಾ, ಆ ಮಂತ್ಲಿ ತೀರ್ಸೋದಕ್ಕೋಸ್ಕರ ನೆಕ್ಸ್ಟ್ ಮಂತ್ ಸಾಲ ಮಾಡ್ತೀರಾ. ಹಾಗಾಗಿ 30% ನಿಮ್ಮ ಒಂದು ತಿಂಗಳ ಆದಾಯಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಲೈಫ್ ಸ್ಟೈಲ್ ಅಸೆಟ್ಸ್ನ ಕಡಿಮೆ ಮಾಡ್ಕೊಳ್ಳಿ. ನೆಕ್ಸ್ಟು ಕಾರ್ ಅಥವಾ ಬೈಕ್. ಈ ಕಾರ್ಗೆ ಹೆಚ್ಚಿನದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಬೈಕ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ತುಂಬಾ ಇರುತ್ತೆ. ಸೊ ನೀವು ಕಾರ್ ಅಥವಾ ಬೈಕನ್ನು ತಗೊಳ್ಬೇಕು ಅಂತ ಅಂದರೆ ನಿಮ್ಮ ಹಣದ ಸ್ಥಿತಿಗತಿ, ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ನೀವು ಲೆಕ್ಕಾಚಾರ ಹಾಕೋಬೇಕಾಗತ್ತೆ. ಸಿಂಗಲ್ ಆಗಿದ್ದರೆ ಬೈಕ್ ತೊಗೊಂಡ್ರೆ ಉತ್ತಮ. ಯಾಕಂದರೆ ಫ್ಯಾಮಿಲಿ ಬಿತ್ತು ಅಂತ ಅಂದರೆ ಬೈಕನ್ನು ತೊಗೊಳ್ಬೇಕು ಅಂತ ಅಂದರೆ ಅದು ಎಷ್ಟು ಮೈಲೇಜ್ ಕೊಡುತ್ತೆ, ನಾವು ಎಷ್ಟು ಅಮೌಂಟ್ ಬಜೆಟಿಂದ ನಾನು ತೊಗೋಬೇಕು, ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಯಾರೋ ಪಕ್ಕದ ಮನೆಯವನು ಅಷ್ಟು ದೊಡ್ಡದು ಕಾರು, ಅಷ್ಟು ದೊಡ್ಡದು ಬೈಕ್ ತಂದುಬಿಟ್ಟ. ಸೊ ನೀವು ಏನಾದರೂ ಕಾಂಪಿಟೇಷನ್ ಮೇಲೆ ನೀವೇನಾದರೂ ಹಾಕಿ ಹೆಚ್ಚಿನದಾಗಿ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಖರ್ಚು ಮಾಡ್ತು ಅಂತ ಅಂದರೆ ನಿಜವಾಗ್ಲೂ ಅದರಂತಹ ಮೂರ್ಖತನ ಇನ್ನೊಂದಿಲ್ಲ. ಸ್ನೇಹಿತರೆ, ನೀವು ಅಂದ್ಕೊಳ್ಬೋದು 20 ಲಕ್ಷದ ಕಾರು ಮನೆಗೆ ಬರುತ್ತೆ ಅಂತ. ಅದನ್ನೇನು ಗೋಲ್ಡಿಂದ ಅದು ಡಿಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ, ಗೋಲ್ಡಿಂದ ಮಾಡಿರಲ್ಲ. ನೀವು 20 ಲಕ್ಷದ ಕಾರನ್ನು ಇವತ್ತು ತಗೊಬಂದು ಮನೆಗೆ ನಿಲ್ಲಿಸಿದ್ರೆ ಅದು ನಾಳೆನೇ ಸೆಕೆಂಡ್ ಹ್ಯಾಂಡ್ ಆಗುತ್ತೆ, ಅದನ್ನೇನು ಗೋಲ್ಡಿಂದ ಮಾಡಿರಲ್ಲ. ಸೊ ಅಲ್ಲಿ ನಿಮಗೆ EMI ಲೋನು ತಗೊಂಡು ಕಟ್ತಾ ಇರ್ತೀರಾ, 5-6 ವರ್ಷ ಲೋನ್ ಇರುತ್ತೆ. ನೀವು ಆ 20 ಲಕ್ಷನ ಒಂದು ಕಟ್ಟೋ ಅಷ್ಟರೊಳಗಡೆ 30 ಲಕ್ಷ ಕಟ್ಟಂಗೆ ಆಗೋಗುತ್ತೆ. ನೀವು ಜೀವನ ಪೂರ್ತಿ ಯಾವುದೇ ರೀತಿ ನೀವು ಆ ಲೈಫಲ್ಗೆ ಒಂದು ವ್ಯಾಲ್ಯೂಯೇಬಲ್ಲೇ ಇರಲ್ಲ. ಸೊ ಎಲ್ಲ ಸಾಮರ್ಥ್ಯವನ್ನು, ನಿಮ್ಮ ಹಣದ ಸ್ಥಿತಿಗತಿಗಳನ್ನ ನೀವು ಯೋಚನೆ ಮಾಡಿ. ಯಾರ ಮಾತನ್ನು ಕೇಳಬೇಡಿ, ಯಾವ ಫ್ಯಾಮಿಲಿ ಮಾತನ್ನು ಕೇಳಬೇಡಿ. ನೀವು ಒಂದು ಬೈಕ್ ತೊಗೋಬೇಕಾ ಅಥವಾ ಒಂದು ಕಾರ್ ತೊಗೋಬೇಕಾ, ನಿಮ್ಮ ಹಣದ ಸ್ಥಿತಿಗತಿ ಏನಿದೆ, ನಿಮ್ಗದು ಒಂದು ಕೆಪಾಸಿಟಿ ಇದೆಯಾ, ಅದನ್ನು ಕಟ್ಟಬಹುದಾ, ನನ್ನ ಒಂದು ತಿಂಗಳ ಆದಾಯ ಎಷ್ಟಿದೆ, ಇದನ್ನೆಲ್ಲ ನಾನು ಡಿಪ್ರಿಷಿಯೇಟ್ ಮಾಡ್ತಾ ಹೋಗ್ಬಹುದಾ, ಎಲ್ಲವನ್ನ ಥಿಂಕ್ ಮಾಡಿ. ನೀವು ಫ್ಯಾಮಿಲಿ ಮಾತು ಕೇಳಬೇಡಿ. ನಿಮ್ಮ ಒಂದು ಬಜೆಟ್ ಎಷ್ಟಿದೆ, ನಿಮ್ಮ ಮ್ಯಾನೇಜ್ಮೆಂಟ್ ಎಷ್ಟಿದೆ, ಎಲ್ಲವನ್ನ ಡಿಸೈಡ್ ಮಾಡಿ ನೀವೊಂದು ನಿರ್ಧಾರಕ್ಕೆ ಬರೋದು ತುಂಬ ಉತ್ತಮ. ಯಾಕಂದರೆ ಇದು ಫಿನಾನ್ಷಿಯಲಿ ಏನಾದರೂ ಒಂದು ಸಲ ಎಡವಿ ಸಿಗಾಕೊಳ್ತು ನೀವು ಅಂತಂದರೆ ಕೆಲವೊಂದಷ್ಟು ಜನ ತಡ್ಕೊತಾರೆ, ಇಲ್ಲಾಂದರೆ ಸೂಸೈಡ್ಗೆ ಪ್ರಯತ್ನ ಪಡ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಎಲ್ಲದಕ್ಕೂ ಕೂಡ. ಯಾಕಂದರೆ ನಮ್ಗೆ ಅಂತಹ ದೊಡ್ಡ ಒಂದು ಅವಕಾಶಗಳು ಸಿಕ್ಕಿದಾಗ, ಅಂಥ ದೊಡ್ಡ ಶ್ರೀಮಂತಿಕೆ ಬಂದಾಗ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಕ್ಕಂಥದ್ದು ಕೂಡ ನಮಗೆ ಅವಕಾಶ ಇರುತ್ತೆ. ನೆಕ್ಸ್ಟು, ಈ ಮನೆಯಲ್ಲಿ ದುಡಿತಾ ಇರ್ತಕ್ಕಂತಹ ವ್ಯಕ್ತಿ ಏನಾದರೂ ಒಂದು ಸ್ವಲ್ಪ ಅನಾಹುತ ಆಯಿತು ಅಂತ ಅಂದರೆ ಈ ಫ್ಯಾಮಿಲಿ ಬೀದಿಗೆ ಬರ್ತಕ್ಕಂಥ ಸಂಭವ ಇರುತ್ತೆ. ಆ ಸಮಯದಲ್ಲಿ ಅದಕ್ಕೆ ಹೇಳೋದು, ನಾನು ಪದೇ ಹೇಳ್ತಾ ಇರ್ತೀನಿ, ಈ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಟರ್ಮ್ ಇನ್ಸೂರೆನ್ಸ್ ಆಗಿರ್ಬೋದು ಮತ್ತು ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು. ಈ ಟರ್ಮ್ ಇನ್ಸೂರೆನ್ಸಿನಿಂದ ನೀವು 50 ಲಕ್ಷ ಅಥವಾ 2 ಕೋಟಿ 1 ಕೋಟಿಗೆ ಎಷ್ಟು ಮಾಡಿಸಿರ್ತೀರಾ ಅಷ್ಟು ದುಡ್ಡು ಫ್ಯಾಮಿಲಿ ಬರುತ್ತೆ, ಫ್ಯಾಮಿಲಿ ಸೇಫ್ ಝೋನ್ ಆಗಿರುತ್ತೆ. ಎಲ್ಲವನ್ನ ಒಂದು ಸೂಕ್ತ ಮಟ್ಟದಲ್ಲಿ ಎಲ್ಲವನ್ನ ವಿಚಾರಿಸಿ ಮಾಡಿದ್ರಿಂದ ನೀವು ಒಳ್ಳೆ ಲೈಫ್ನ, ಒಂದು ಫ್ಯಾಮಿಲಿನ ಸೇಫ್ ಮಾಡ್ತಕ್ಕಂಥ ಸಿಚುವೇಶನ್ ಎದುರಾಗುತ್ತೆ. ಮತ್ತು ಈ ಹೆಲ್ತ್ ಇನ್ಸೂರೆನ್ಸ್ ಎಲ್ಲ ಸೂಕ್ತವಾದಂತಹ, ನೀವು ಒಂದು 5 ಲಕ್ಷದ್ದೇ ಆಗಿರಲಿ ಅಥವಾ ಒಂದು 50 ಲಕ್ಷಕ್ಕೆ ಒಂದು ಹಾಸ್ಪಿಟಲ್ಲು ಖರ್ಚು ಬರಲಿ, ಎಲ್ಲವನ್ನ ಒಂದು ಸೂಕ್ತ ಮಾರ್ಗದರ್ಶನದಿಂದ ಮಾಡಿದರೆ ನೀವು ಪ್ರೊಸೆಸಿಂಗ್ ಫೀಸ್ ಬಿಟ್ಟರೆ ಈ ಫೀಸನ್ನು ಕಟ್ಟುವಂತಹ ನೆಸೆಸಿಟಿ ಇರಲ್ಲ. ಹಾಗಾಗಿ ಇನ್ಸೂರೆನ್ಸ್ ಮಾಡಿಸ್ಕೊಳ್ತಕ್ಕಂಥದ್ದು ತುಂಬ ಅತ್ಯುತ್ತಮ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದಷ್ಟು ಜನ ಇದಕ್ಕೆ ನಾನು ಕಾರು ಅದು ಹಾಕ್ಬಿಡ್ತೀನಿ, ಇದು ಹಾಕ್ಬಿಡ್ತೀನಿ. ಯಾಕಂದರೆ ಲೈಫಲ್ಲಿ ಯಾರಿಗೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ನಮ್ಮ ಲೈಫ್ ಸೆಕ್ಯೂರ್ನ ನಾವು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕೈಯಲ್ಲಿರುತ್ತೆ. ನೆಕ್ಸ್ಟು, ಈ ಎಲೆಕ್ಟ್ರಾನಿಕ್ ವಸ್ತುಗಳು. ಸ್ನೇಹಿತರೆ, ಅದರಲ್ಲೂ ಈ ಹುಡುಗರಿಗೆ ಮೊಬೈಲ್ಸು, ಲ್ಯಾಪ್ಟಾಪು ಮತ್ತು ವಾಚು, ಇಯರ್ಬಡ್ಸು, ಇನ್ನಿತರ ಇಲೆಕ್ಟ್ರಾನಿಕ್ಸ್ಗಳನ್ನ ಈ ಒಂಥರ ಎಲ್ಲವನ್ನ ಹೊಸದಾಗಿ ಕಾಸ್ಟ್ಲಿನ ತಗೊಳ್ಬೇಕು, ಕ್ರೇಜ್, ಇದನ್ನು ತಗೊಂಡ್ರೇ ನನಗೆ ಒಂದು ನನ್ನ ಅದರಲ್ಲಿ ಡೊಪಮೈನ್ ರಿಲೀಸ್ ಆಗಿ ನಾನು ಖುಷಿ ಪಡೋದಕ್ಕೆ ಸಾಧ್ಯ ಆಗೋದು ಅಂತ ಕೆಲವೊಂದಷ್ಟು ಯೂತ್ ಅಂದ್ಕೊಂಡಿದ್ದಾರೆ. ಸ್ನೇಹಿತರೆ, ಅಲ್ಟಿಮೇಟ್ಲಿ ಖುಷಿ ಆಗೋದು ನಿಜ. ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ ಖಂಡಿತ ತಗೊಳ್ಳಿ. ನನ್ನ ಹತ್ರ ತುಂಬ ದುಡ್ಡಿದೆ, ಯಾರೋ ಏನೋ ಹೇಳ್ತಿದ್ದಾರೆ ಅಂತ ತುಂಬ ಒದ್ದಾಟದಿಂದ ಬೇಡ. ನಿಮಗೆ ಸಾಮರ್ಥ್ಯ ಇದೆ ಅದು ಅಂತಂದರೆ ಖಂಡಿತ ತಗೊಳ್ಳಿ. ಯಾಕಂದರೆ ನಿಮ್ಮ ಹತ್ರ ಅಗತ್ಯಕ್ಕೆ ಅಂತ ಸೇವಿಂಗ್ಸಲ್ಲಿ ಇಟ್ಕೊಂಡಿರ್ತಕ್ಕಂತಹ ದುಡ್ಡನ್ನು ಯಾವುದೋ ಒಂದು ಖುಷಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಈ ಒಂದು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಗಳಿಗೆ ಹಾಕಿದ್ರೆ ಅದು ಏನೇನಕ್ಕೂ ಯೂಸ್ ಇಲ್ಲ. ಇದ್ರ ಬೆಲೆಗಳು ಬಿಡಿ, 1 ವರ್ಷ ಹೋಯ್ತು ಅಂತ ಅಂದರೆ 3 ಕಾಸಿನ ಬೆಲೆ ಇರಲ್ಲ. ಯಾಕಂದರೆ ಈ ವಾಚು ಹಲವಾರು ಟೆಕ್ನಾಲಜಿ ಮುಂದುವರೆದಿಂದ ನೀವು ಒಂದು ವಾಚ್ ತೊಗೊಂಡಿದ್ದೀರಾ,
ಹೆಡ್ಫೋನ್ ತೊಗೊಂಡಿದ್ದೀರಾ, ಅದು ಹಳೇದಾಯಿತು ಮತ್ತಿನ್ನೊಂದು ತೊಗೋಬೇಕು, ಫೋನು ಹಳೇದಾಯಿತು ಮತ್ತಿನ್ನೊಂದು ತೊಗೋಬೇಕು ಅನ್ನೋದು ಬರ್ತಾ ಹೋಗುತ್ತೆ. ಯಾಕಂದರೆ ಈ ಕಾರು ಬೈಕ್ ಥರ 5 ವರ್ಷ 10 ವರ್ಷ ಇವು ಬಾಳಿಕೆ ಬರಲ್ಲ. ಒಂದು 6 ತಿಂಗಳು ವರ್ಷ ಹೋಯ್ತು ಅಂದರೆ ಇದ್ರ ಕತೆ ಮುಗೀತು. ಯಾಕಂದರೆ ನೀವು ಅಗತ್ಯಗಳಿಗೆ ಸೇವಿಂಗ್ಸು ಅಂತ ಏನೋ ಒಂದಷ್ಟು ದುಡ್ಡನ್ನು ಇಟ್ಟಿರ, ಇಂತಹವುಗಳು ಗ್ಯಾಜೆಟ್ಗಳಿಗೆ ಹಾಕಿ ಇರೋದನ್ನು ಕೂಡ ಕಳ್ಕೊಂಡ್ರೆ ಮುಂದೆ ಜೀವನ ತುಂಬಾ ಯೂತ್ಗೆ ಕಷ್ಟ ಆಗುತ್ತೆ. ಎಸ್ಪೆಷಲಿ ಯೂತ್ ಇದನ್ನು ಅರ್ಥ ಮಾಡಿಕೊಂಡು ಅನ್ನೆಸೆಸರಿ ಖರ್ಚನ್ನು ನೀವು ಅವಾಯ್ಡ್ ಮಾಡಿದ್ರೆ ಈ ಒಂದು ಹೊರಗಡೆ ಶಾಪಿಂಗ್ಸ್ ಆಗಿರ್ಬೋದು, ಒಂದು ಮನೆಗೆ ಫರ್ನಿಚರ್ ಆಗಿರ್ಬೋದು, ಇಂಥ ಎಲೆಕ್ಟ್ರಾನಿಕ್ಸ್ ವಸ್ತುಗಳಾಗಿರ್ಬೋದು, ಅನ್ನೆಸೆಸರಿ ಹೈಫೈ ಲೈಫ್, ಲಕ್ಸುರಿ ಲೈಫ್, ಬೈಕ್, ಕಾರ್ ಆಗಿರ್ಬೋದು, ಇಂತಹವುಗಳಿಗೆ ಕಡಿವಾಣ ಹಾಕಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಹೆಚ್ಚಿನದಾಗಿ ನಿಮ್ಮ ಲೈಫ್ ಸ್ಟೈಲ್ ಇನ್ನೂ ಕೂಡ ಹೆಚ್ಚಿನದಾಗಿ ದುಡ್ಡನ್ನು ಬೆಳೆಸೋ ಮೆಂಟಾಲಿಟಿನ ನೀವು ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ಲೈಫಲ್ಲಿ ಒಂದು ಒಳ್ಳೆ ಲಕ್ಸುರಿ ಲೈಫ್ನ ಲೀಡ್ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಪುಟ್ ಆನ್ ಎ ಕಮೆಂಟ್. ನೆಕ್ಸ್ಟ್ ಒನ್ ಬಂದು ಅಪಾರ್ಟ್ಮೆಂಟ್ ಅಥವಾ ಒಂದು ಫ್ಲ್ಯಾಟ್. ಸೊ ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರೆ ಇದ್ರ ಬಗ್ಗೆ ಒಂದು ಕಾಂಟ್ರವರ್ಸಿನೇ ಇದೆ. ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೂಡಿಕೆ ಮಾಡೋದಾ, ಇನ್ವೆಸ್ಟ್ಮೆಂಟ್ ಮಾಡೋದಾ, ರೆಂಟ್ ಬಗ್ಗೆ ತೊಗೊಳ್ಳೋದಾ, ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ನೀವೊಂದು ಫ್ಲಾಟ್ ತೊಗೊಂಡಿದ್ದೀರಾ ಅಂತ ಅಂದರೆ ಅಲ್ಲಿ ನಮಗೆ ಪಾರ್ಕ್ ಇದೆ ಅಥವಾ ಒಂದು ಏನಂತಾರೆ ಅದಕ್ಕೆ, ಒಂದು ಎಕ್ಸಸೈಸ್ ಮಾಡೋದಕ್ಕೆ ಜಾಗ ಇದೆ, ಸ್ವಿಮ್ಮಿಂಗ್ ಇದೆ, ನಮಗೆಲ್ಲದಕ್ಕೂ ಒಂದು ಇನ್ನಿತರ ಸ್ಪೆಷಾಲಿಟಿ ತುಂಬ ಚೆನ್ನಾಗಿದೆ ಅಂತ ಕೆಲವರಷ್ಟು ತೊಗೊಳ್ತಾರೆ. ಇನ್ನೊಂದಷ್ಟು ಕೆಲವು ಜನ ರೆಂಟ್ಗೆ ಅದನ್ನು ತೊಗೊಂಡು ಬಿಡ್ತಾರೆ. ಅವ್ರಿಗೆ ಒಂದು ರೆಂಟ್ಗೆ ತೊಗೊಂಡಿರ್ತಕ್ಕಂತಹ ಕಾಸು ಕೂಡ ಬಿಡಿಗಾಸು ಬಂದುಬಿಟ್ರೆ ಅಲ್ಲಿ ಲಾಸ್ ಆಗ್ತಕ್ಕಂಥ ಸಿಚುವೇಶನ್ ಇರುತ್ತೆ. ಅದು ನೀವು ಎಷ್ಟು ಅಮೌಂಟು ಯಾವ ಜಾಗದಿಂದ ಹೇಗೆ ತೊಗೊಳ್ತಿದ್ದೀರಾ, ಅದು ಮುಂಚೆ ನನಗೆ ಒಂದು ರೆಂಟ್ ಕೊಟ್ಟು ನಾನು ತೊಗೊಂಡ್ರೆ ಅದು ನನಗೆ ವಾಪಸ್ ರಿಟರ್ನ್ ಎಷ್ಟು ದುಡ್ಡು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಅರ್ಥ ಆಗಬೇಕು ಅಂತಂದರೆ, ನೀವೊಂದು ಫ್ಲಾಟ್ನ 1 ಕೋಟಿಗೆ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ರೆಂಟಿಗೆ ತೊಗೊಂಡಿದ್ದೀರಾ. ಅಟ್ಲೀಸ್ಟ್ ಅದರಲ್ಲಿ ಒಂದು ವಾರ್ಷಿಕ ಆದಾಯ ಅಂತ ಒಂದು 3 ಲಕ್ಷನಾದರೂ ಬರಬೇಕು. ಅಲ್ಲಿ ನಿಮಗೆ ಮಂತ್ಲಿ ಒಂದು ಬಾಡಿಗೆ ಅನ್ನೋದು 25,000ನಾದರೂ ಕೂಡ ಅಲ್ಲಿ ನಿಮಗೆ ಬರಲೇಬೇಕಾಗುತ್ತೆ. ಸೊ ಅಲ್ಲಿ ನೀವು ಒಂದು 3% ಹಂಗೆ ಹಾಕ್ಕೊಂಡ್ರು ಕೂಡ, ಅಕಸ್ಮಾತ್ ನೀವೇನಾದರೂ ಒಂದು 5% ಹಂಗೆ ಹಾಕ್ಕೊಂಡ್ರೆ ಒಂದು 5 ಲಕ್ಷ ಆಗಿರ್ಬೋದು, ಇನ್ನಿತರೆ ನಿಮ್ಮ ಒಂದು 50,000 ಬಾಡಿಗೆ ಆಗಿರ್ಬೋದು. ಸೊ 3%ಗಿಂತ ಹೆಚ್ಚಿನ ಕೆಳಗೆ ನಿಮಗೆ ಬರ್ತಿದೆ ಅಂತ ಅಂದರೆ ನೀವು ಸೇಫ್ ಝೋನಲ್ಲಿ ಇಲ್ಲ, ನೀವು ಲಾಸ್ ಆಗ್ತಿದ್ದೀರಾ ಅಂತ. ಅಟ್ಲೀಸ್ಟ್ ಒಂದು 3% ಆದ್ರೂ ಮೇಲೆ ನಿಮಗೆ, ನೀವು 1 ಕೋಟಿ ಹಾಕಿ ಫ್ಲ್ಯಾಟ್ ತೊಗೊಂಡಿದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ ಒಂದು 3% ಮೇಲಾದರೂ ನಿಮಗೆ ವಾರ್ಷಿಕ ಆದಾಯ ಅಂತ ಬರ್ತಾ ಇದ್ರೆ ನೀವೊಂದು ಸೇಫ್ ಝೋನಲ್ಲಿ ಇದ್ದೀರಾ ಅಂತಲೇ ಹೇಳ್ಬೋದು. ಇದಕ್ಕೆ ಬೆಟರ್ ದೆನ್ ಫ್ಲ್ಯಾಟ್ಗೆ ಹೋಲಿಸ್ಕೊಂಡ್ರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಲ್ಯಾಂಡ್ಗೆ ಒಂದು ಒಳ್ಳೆಯ ವ್ಯಾಲ್ಯೂ ಇದೆ. ಇವತ್ತು ನೀವು ಲ್ಯಾಂಡ್ನ ಒಂದು 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ರಿ ಅಂದರೆ ಅಟ್ಲೀಸ್ಟ್ ಒಂದು 12 ಅಥವಾ 15 ಲಾಕ್ಗೆ ಹೋಗ್ತಕ್ಕಂಥ ಸಂದರ್ಭ ಇದೆ. ಇನ್ನೂ ಒಂದು 5-6 ವರ್ಷ ಹೋದರೆ ಲ್ಯಾಂಡ್ಗೆ ತುಂಬ ಹೆಚ್ಚಿನದಾಗಿ ವ್ಯಾಲ್ಯೂ ಬರ್ತಕ್ಕಂಥದ್ದು ತುಂಬ ಒಂದು ಬೆಲೆ ಇದೆ. ನೀವು ಹೆಚ್ಚಿನದಾಗಿ ಅಪಾರ್ಟ್ಮೆಂಟ್, ಫ್ಲಾಟ್ಗೆ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲು ಲ್ಯಾಂಡ್ನ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಒಂದು ಬಂಡವಾಳ ಇದ್ದಾಗಿರುತ್ತೆ ಅದು. ಸೊ ಇದಿಷ್ಟು ಒಂದು ಖರ್ಚಿಗೆ ಆಗ್ತಕ್ಕಂತಹ ಅನ್ವೇಸ್ಟ್ ಖರ್ಚಿಗೆ ಇನ್ವೆಸ್ಟ್ಮೆಂಟ್ ಹಾಕಿ ಖರ್ಚಾಗ್ತಕ್ಕಂತಹ ಇಷ್ಟನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಫಿನಾನ್ಷಿಯಲಿ ಯಾವುದೇ ಕಾರಣಕ್ಕೂ ಕೂಡ ಸಿಗಾಕೊಳ್ಳಲ್ಲ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕೂಡ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರ್ತಕ್ಕಂಥ ಗೋಲ್ನ ನನಗೆ ತಲುಪಲಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಎಸ್ಪೆಷಲಿ ಫಿನಾನ್ಷಿಯಲಿನಲ್ಲಿ ನೀವು ಒಂದೊಳ್ಳೆ ಸ್ಟ್ರಾಂಗ್ ಆಗಬೇಕು ಅಂತ ಅಂದರೆ ಇಷ್ಟು ಖರ್ಚುಗಳನ್ನು ನೀವು ಅವಾಯ್ಡ್ ಮಾಡಲೇಬೇಕು. ಯಾಕಂದರೆ ನಿಮಗೆ ಸಾಮರ್ಥ್ಯ ಇದೆ ಅಂತ ಅಂದರೆ ಓಕೆ, ದೆನ್ ಫೈನ್, ಡೆಫಿನೆಟ್ಲಿ ಮಾಡಿ, ಯಾವುದು ಕೂಡ ತೊಂದರೆ ಇಲ್ಲ. ಇಷ್ಟನ್ನ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಪುಟ್ ಆನ್ ಎ ಕಮೆಂಟ್ ಆ್ಯಂಡ್ ಎಲ್ರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ಥ್ಯಾಂಕ್ ಯು.